ನಾನು ಡಾಕ್ಟರ್ ಜಯಂತಿ ತುಮ್ಸಿ. ನಾನು ಕನ್ಸಲ್ಟೆಂಟ್ ಬ್ರೆಸ್ಟ್ ಆಂಕಾಲಜಿಸ್ಟ್ ಅಟ್ BGS ಗ್ಲೋಬಲ್ ಹಾಸ್ಪಿಟಲ್, ಕೆಂಗೇರಿ, ಬ್ಯಾಂಗ್ಳೂರ್. ಸೊ ಇವತ್ತು ನಾನು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತೀನಿ. ಬ್ರೆಸ್ಟ್ ಕ್ಯಾನ್ಸರ್ ಒಂದು ತುಂಬ ಕಾಮನ್ ಆಗಿರೋ ಡಿಸೀಸ್ ಇಂಡಿಯಾನಲ್ಲಿ ನಾವು ನೋಡ್ತಾ ಇದ್ದೀವಿ. ಇದರದ್ದು ಇನ್ಸಿಡೆನ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ 2012 WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಇಂಡಿಯಾನಲ್ಲಿ ಒಂದು ವರ್ಷದಲ್ಲಿ 1.45 ಲ್ಯಾಕ್ ನ್ಯೂ ಕೇಸಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಡಯಾಗ್ನೋಸ್ ಆಗುತ್ತೆ. ಅದರಲ್ಲಿ ಏನು ನಾವು ಗಮನ ಕೊಡಬೇಕು ಅಂದರೆ ಇದರಲ್ಲಿ ಅರ್ಧಕ್ಕಿಂತ ಹೆಚ್ಚಾಗಿ ಮಹಿಳೆಯರು ಈ ಡಿಸೀಸಿಂದ ಅವ್ರದ್ದು ಡೆತ್ ಆಗ್ತಾ ಇದೆ. ಇದು ಮ್ಯಾಗ್ನಿಟ್ಯೂಡ್ ಈ ಡಿಸೀಸಿಂದು ತುಂಬ ಜಾಸ್ತಿ ಆಗಿದ್ರೆ ಕೂಡ ಇದು ಒನ್ ಆಫ್ ದ ವೆರಿ ಫ್ಯೂ ಕ್ಯಾನ್ಸರ್ಸ್ ವಿಚ್ ಕ್ಯಾನ್ ಬಿ ಕಂಪ್ಲೀಟ್ಲಿ ಟ್ರೀಟೆಡ್. ಇಟ್ಸ್ ಅ ಟ್ರೀಟೇಬಲ್ ಕ್ಯಾನ್ಸರ್. ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ನ ನಾವು ಮುಂಚಿತವಾಗಿ ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸ್ ಮಾಡಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಕಂಪ್ಲೀಟ್ ಕ್ಯೂರ್ ಪಾಸಿಬಲ್ ಆಗಿದೆ. ಬಟ್ ನಮ್ಮ ದೇಶದಲ್ಲಿ ಅನ್ಫಾರ್ಚುನೇಟ್ಲಿ ಹೆಂಗಸರು ಅವೇರ್ನೆಸ್ ಇಲ್ದಿರೋ ಕಾರಣದಿಂದ ಅದು ಡಿಲೇ ಮಾಡ್ಕೊಳ್ತಾರೆ. ಡಯಾಗ್ನೋಸ್ ಮಾಡೋದಕ್ಕೇ ಡಿಲೇ ಆಗುತ್ತೆ. ಮೋರ್ ದ್ಯಾನ್ 60% ಮಹಿಳೆಯರು ಡಾಕ್ಟರ್ ಹತ್ರ ಬರೋ ಅಷ್ಟೊತ್ತಿಗೆ ಡಿಸೀಸ್ ಆಲ್ರೆಡಿ ಸ್ಟೇಜ್ 3 ಅಥವಾ ಸ್ಟೇಜ್ 4 ಇರುತ್ತೆ. ಹಾಗಾಗಿ ಅವ್ರದ್ದು ನಂಬರ್ ಆಫ್ ಡೆತ್ ನಮ್ಮ ಕಂಟ್ರಿನಲ್ಲಿ ಜಾಸ್ತಿ. ಅದೇ ನಾವು ವೆಸ್ಟರ್ನ್ ಕಂಟ್ರೀಸಲ್ಲಿ ನೋಡಿದ್ರೆ ಹೆಚ್ಚು ಮಹಿಳೆಯರು ಸ್ಟೇಜ್ 1 ಸ್ಟೇಜ್ 2ನಲ್ಲಿ ಡಯಾಗ್ನೋಸ್ ಆಗಿರೋದ್ರಿಂದ ಜಾಸ್ತಿ ಮಹಿಳೆಯರು ಅಲ್ಲಿ ಇನ್ಸಿಡೆನ್ಸ್ ಅಲ್ಲಿ ನಮ್ಮ ದೇಶಕ್ಕಿಂತ ಜಾಸ್ತಿ ಆಗಿದ್ರೆ ಕೂಡ ತುಂಬ ಪೇಷಂಟ್ಸು ಚೆನ್ನಾಗಾಗ್ತಾರೆ. ಯಾಕೆಂದರೆ ಅವರು ಡಯಾಗ್ನೋಸ್ ಆದಾಗ ಸ್ಟೇಜ್ 1 ಅಥವಾ ಸ್ಟೇಜ್ 2 ಆಗಿರುತ್ತೆ. ಇದು ನಮ್ಮ ದೇಶದಲ್ಲಿ ಕೂಡ ಪಾಸಿಬಲ್ ಇದೆ. ಅದಕ್ಕೋಸ್ಕರ ಹೆಂಗಸರಿನಲ್ಲಿ ಅವೇರ್ನೆಸ್ ಇದ್ರದ್ದು ಜಾಸ್ತಿ ಆಗೋದು ತುಂಬ ಇಂಪಾರ್ಟೆಂಟ್. ಸೊ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಏನಾಗುತ್ತೆ, ಅದರಲ್ಲಿ ಏನು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನು, ಸೂಚನೆ ಏನು, ಅದು ಒಂದು ಗೆಡ್ಡೆ ಅಂತ ಶುರು ಆಗ್ಬೋದು. ಬ್ರೆಸ್ಟಲ್ಲಿ ಒಂದು ಗೆಡ್ಡೆ, ಸ್ತನದಲ್ಲಿ ಗೆಡ್ಡೆ ಅಂತ ಶುರು ಆಗ್ಬೋದು. ಇದು ಶುರು ಆದಾಗ ಗೆಡ್ಡೆ ನೋವು ಇರೋದಿಲ್ಲ, ಅಂದರೆ ಪೇನ್ಲೆಸ್ ಲಂಪ್, ದೇರ್ ಇಸ್ ನೋ ಪೇನ್ ಅಸೋಸಿಯೇಟೆಡ್. ನೋವು ಇರೋದಿಲ್ಲ. ಅದಕ್ಕೆ ತುಂಬ ಹೆಂಗಸರಿಗೆ ಗೆಡ್ಡೆ ನೋಡಿಕೊಂಡ್ರೆ ಸಹ ಅದು ನೋವು ಇಲ್ಲ ಅಂತ ಡಾಕ್ಟರ್ ಹತ್ರ ಹೋಗೋದು ನೆಗ್ಲೆಕ್ಟ್ ಮಾಡ್ತಾರೆ, ಪೋಸ್ಟ್ಪೋನ್ ಮಾಡ್ತಾರೆ. ಸೊ ಬ್ರೆಸ್ಟಲ್ಲಿ ಏನು ಥರ ಗೆಡ್ಡೆನೂ ಕಾಣಿಸ್ಕೊಂಡ್ರೆ ಅದು ನೋವು ಇರಲಿ ಅಥವಾ ನೋವು ಇಲ್ದಿರ ಇರಲಿ, ಕೂಡಲೇ ನೀವು ಡಾಕ್ಟರ್ ಹತ್ರ ಹೋಗಿ ಅದನ್ನು ಕರೆಕ್ಟಾಗಿ ತಪಾಸಣೆ ಮಾಡೋದು ತುಂಬ ಇಂಪಾರ್ಟೆಂಟ್. ಇನ್ನೊಂದು ಇದರಲ್ಲಿ ಸಿಂಪ್ಟಮ್ ಅಂದರೆ ಸ್ವಲ್ಪ ಸ್ಕಿನ್ನಲ್ಲಿ ಚೇಂಜಸ್ ಆಗಿರ್ಬೋದು. ನಾರ್ಮಲಿ ನಮ್ಮದು ಚರ್ಮ ಇರುತ್ತೆ ಸ್ತನದ ಮೇಲೆ, ಅದು ಸ್ಮೂತಾಗಿರುತ್ತೆ. ಅದರಲ್ಲಿ ಏನಾದರೂ ವ್ಯತ್ಯಾಸ ಕಾಣ್ಕೊಂಡ್ರೆ, ಅಂದರೆ ಚರ್ಮ ಒಳಗಡೆ ಎಳ್ಕೊಂಡಾಗಿರ್ಬೋದು ಅಥವಾ ರೆಡ್ನೆಸ್ ಆಗಿರ್ಬೋದು ಅಥವಾ ಡ್ರೈ ಆಗಿ ಅದರ ಮೇಲೆ ನೊವೆ ಬರ್ತಾ ಇರ್ಬೋದು, ಅದು ಒಂದು ಬ್ರೆಸ್ಟ್ ಕ್ಯಾನ್ಸರಿಂದ ಸೂಚನೆ ಆಗಿರ್ಬೋದು. ನಿಪ್ಪಲ್ ಅಂದರೆ ಬ್ರೆಸ್ಟಿಂದು ತೊಟ್ಟು ಅಂತ ಹೇಳ್ತೀವಿ, ಅದು ನಾರ್ಮಲಿ ಔಟ್ಸೈಡ್ ಪಾಯಿಂಟಿಂಗ್ ಆಗಿರುತ್ತೆ. ಅದರಲ್ಲಿ ವ್ಯತ್ಯಾಸ ಬಂದು ಅದು ಸೊಟ್ಟಾಗಿ ಅಥವಾ ಒಳಗಡೆ ಭಾಗದಲ್ಲಿ ಅದು ಇನ್ವರ್ಷನ್ ಅಂತ ಹೇಳ್ತೀವಿ, ಆ ಥರ ಏನಾದರೂ ಆದರೆ ಅಥವಾ ಅದರ ಮೇಲೆ ಗಾಯ ಆಗಿದ್ದರೆ, ಅದರಿಂದ ಗಾಯ ಆಗಿ ಅದು ವಾಸಿ ಆಗದಿಲ್ದಿರ ಅಂತ ಗಾಯ ಆಗಿದ್ದರೆ ಅದು ಒಂದು ಬ್ರೆಸ್ಟ್ ಕ್ಯಾನ್ಸರ್ ಎಂದು ಸೂಚನೆ ಆಗಿರ್ಬೋದು. ಮತ್ತು ನಿಪ್ಪಲಿಂದ ಡಿಸ್ಚಾರ್ಜ್ ಆಗೋದು, ಅಂದರೆ ಒಂದು ಫ್ಲೂಯಿಡ್ ಥರ ಆಚೆ ಕಡೆ ಬರೋದು, ಆ ಥರ ಏನಾದರೂ ಇದ್ದರೆ ಕೂಡ ಅದನ್ನು ಗಮನ ಕೊಡಬೇಕು. ಆ ಫ್ಲೂಯಿಡಿಂದು ಕಲರ್ ಏನು, ಆ ನೀರು ಥರ ಸೋರೋದನ್ನು ಅದರ ಕಲರ್ ಏನು, ಅದ್ರ ಕಡೆಯೂ ನಾವು ಗಮನ ಕೊಡಬೇಕು. ಅಲಾಂಗ್ ವಿತ್ ದ್ಯಾಟ್ ಏನಾದರೂ ಕಂಕಳ ಸಂಧಿಯಲ್ಲಿ ಅಂಡರ್ ಆರ್ಮ್ ರೀಜನ್ನಲ್ಲಿ ಕೂಡ ಏನಾದರೂ ಗೆಡ್ಡೆ ಕಾಣಿಸ್ಕೊಂಡ್ರೆ ಅಥವಾ ಸ್ಕಿನ್ನಲ್ಲಿ ಚರ್ಮದಲ್ಲಿ ವ್ಯತ್ಯಾಸ ಕಾಣಿಸ್ಬಂದರೆ ಅದು ಒಂದು ಬ್ರೆಸ್ಟ್ ಕ್ಯಾನ್ಸರ್ ಸೂಚನೆ ಆಗಿರ್ಬೋದು. ಸೊ ಈ ಥರ ಒಂದು ಬ್ರೆಸ್ಟಲ್ಲಿ ಗೆಡ್ಡೆ ಆಗಿರ್ಬೋದು ಅಥವಾ ಕಂಕಳ ಸಂಧಿಯಲ್ಲಿ ಗೆಡ್ಡೆ ಆಗಿರ್ಬೋದು ಅಥವಾ ಸ್ತನದ ಆಮೇಲೆ ಚರ್ಮದಲ್ಲಿ ಏನಾದರೂ ವ್ಯತ್ಯಾಸ ಆಗಿರ್ಬೋದು ಅಥವಾ ಬ್ರೆಸ್ಟ್ ನಿಪ್ಪಲ್ ಹೇಳ್ತೀವಿ, ತೊಟ್ಟಲ್ಲಿ ಏನಾದರೂ ವ್ಯತ್ಯಾಸ ಕಾಣಿಸಿದ್ರೆ ಅದರ ಅರ್ಥ ಅದು ಕ್ಯಾನ್ಸರ್ ಅಂತಾನೇ ಅಲ್ಲ. ಇನ್ಫ್ಯಾಕ್ಟ್ 80% ಆಫ್ ದ ಟೈಮ್ಸ್ ಇಟ್ ಈಸ್ ನಾಟ್ ಕ್ಯಾನ್ಸರಸ್, 20% ಆಫ್ ದ ಟೈಮ್ಸ್ ಇಟ್ ಕುಡ್ ಬಿ ಕ್ಯಾನ್ಸರಸ್. ಬಟ್ ಈ ಥರ ಏನಾದರೂ ವ್ಯತ್ಯಾಸ ಬ್ರೆಸ್ಟಲ್ಲಿ ಕಾಣಿಸಿದ್ರೆ ತಕ್ಷಣ ನೀವು ಡಾಕ್ಟರ್ ಹತ್ರ ಹೋಗಿ ಅದನ್ನು ಕರೆಕ್ಟಾಗಿ ಟೆಸ್ಟ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್.
ನಮ್ಮ ದೇಶದಲ್ಲಿ ಹೆಚ್ಚಾಗಿ ಯಂಗರ್ ಪೇಷಂಟ್ಸ್ ಅಂದರೆ ಕಡಿಮೆ ವಯಸ್ಸಾಗಿರೋ ಮಹಿಳೆಯರಿಗೆ ಈ ಡಿಸೀಸ್ ನಾವು ನೋಡ್ತೀವಿ ಆ್ಯಸ್ ಕಂಪೇರ್ಡ್ ಟು ದ ವೆಸ್ಟರ್ನ್ ಕಂಟ್ರೀಸ್. ಆ ಕಂಟ್ರೀಸಲ್ಲಿ ಬೇರೆ ಕಂಟ್ರೀಸ್ USA ಆಗಿರ್ಬೋದು, ಯುರೋಪಿಯನ್ ಕಂಟ್ರೀಸ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಆ ಕಂಟ್ರೀಸಲ್ಲಿ ಎಲ್ಲ ಹೆಚ್ಚಾಗಿ ಮುಟ್ಟು ನಿಂತಾದಮೇಲೆ ಪೋಸ್ಟ್ ಮೆನೋಪಾಸಲ್ ಡಿಸೀಸ್. ಬಟ್ ನಮ್ಮ ದೇಶದಲ್ಲಿ ತುಂಬ ಯಂಗ್ ಪೇಷಂಟ್ಸಲ್ಲಿ ಇದು ಕಾಣಿಸಿ ಬರುತ್ತೆ. ಹಾಗಾಗಿ ಯಂಗ್ ಪೇಷಂಟ್ಸ್ ಆಗಿರೋದ್ರಿಂದ ಅದ್ರದ್ದು ಇಂಪ್ಲಿಕೇಶನ್ಸ್ ಕೂಡ ಜಾಸ್ತಿ. ಹೆಂಗಸರು ಹೆಲ್ತ್ ಏನಾದರೂ ವ್ಯತ್ಯಾಸ ಆದರೆ ಹೋಲ್ ಫ್ಯಾಮಿಲಿಗೆ ಎಫೆಕ್ಟ್ ಆಗುತ್ತೆ ಅದು. ಸೊ ಅವ್ರ ಹೆಲ್ತ್ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಬ್ರೆಸ್ಟ್ ಕ್ಯಾನ್ಸರ್ ತುಂಬ ಈಸಿಯಾಗಿ ಕಂಡುಹಿಡಿಬೋದು, ಯಾಕಂದರೆ ಅದು ಒಂದು ತುಂಬ ಸೂಪರ್ಫಿಷಿಯಲ್ ಆರ್ಗನ್. ಇದಕ್ಕೆ ನಾವು ಕೆಲವು ಟೆಸ್ಟ್ಸ್ ಮಾಡ್ತೀವಿ. ಇದು ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಪತ್ತೆ ಹಚ್ಚೋದಕ್ಕೆ ನಾವು ಕೆಲವು ಟೆಸ್ಟ್ಸ್ ಮಾಡ್ತೀವಿ, ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ. ಅದಕ್ಕೆ ಒಂದು ಟೆಸ್ಟ್ ಮ್ಯಾಮೋಗ್ರಾಮ್ ಅಂತ ಹೇಳ್ತೀವಿ. ಮ್ಯಾಮೋಗ್ರಾಮ್ ಅಂದರೆ ಬ್ರೆಸ್ಟಿಂದು ಒಂಥರ ಎಕ್ಸ್ರೇ, ಒಂದು ಕೈಂಡ್ ಆಫ್ ಎಕ್ಸ್ರೇ. ಇದು ಯಾಕೆ ತುಂಬ ಇಂಪಾರ್ಟೆಂಟ್ ಅಂದರೆ ಇದರಿಂದ ತುಂಬ ಸಣ್ಣ ಗೆಡ್ಡೆ ಕೂಡ, ಇಷ್ಟು ಚಿಕ್ಕ ಗೆಡ್ಡೆ ಅಂದರೆ ಕೈಗೆ ಕೂಡ ಸಿಗೋದಿಲ್ಲ, ಅಷ್ಟು ಚಿಕ್ಕ ಗೆಡ್ಡೆ ಕೂಡ ನಾವು ಇದರಿಂದ ಡಯಾಗ್ನೋಸ್ ಮಾಡ್ಬೋದು. ಮ್ಯಾಮೋಗ್ರಾಮ್ ಮತ್ತು ಅಲ್ಟ್ರಾಸೌಂಡ್ ಆಫ್ ದ ಬ್ರೆಸ್ಟ್ ಮತ್ತು ಬ್ರೆಸ್ಟ್ MRI, ಇದು ಮೂರು ತುಂಬ ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್ಸ್. ಮತ್ತು ಒಂದು ನಾವು ನೀಡಲ್ ಟೆಸ್ಟ್ ಅಂದರೆ ಬಯಾಪ್ಸಿ ಅಂತ ಮಾಡ್ತೀವಿ. ಅದು FNAC ಆಗಿರ್ಬೋದು ಅಥವಾ ಕೋರ್ ಬಯಾಪ್ಸಿ ಅಂತ ಹೇಳ್ತೀವಿ. ಆ ಗೆಡ್ಡೆನಲ್ಲಿ ಒಂದು ಸೂಜಿ ಹಾಕಿಬಿಟ್ಟು ಅಲ್ಲಿಂದ ಒಂದು ಸಣ್ಣ ಟಿಶ್ಯೂ ತೆಗೆದು ನಾವು ಅದನ್ನು ಮೈಕ್ರೋಸ್ಕೋಪಲ್ಲಿ ಅದನ್ನು ಎಕ್ಸಾಮಿನ್ ಮಾಡ್ತೀವಿ. ಆವಾಗ ಇದು ಕ್ಯಾನ್ಸರ್ ಇದೆಯಾ ಇಲ್ವಾ ಅನ್ನೋದು ನಾವು ಡಯಾಗ್ನೋಸ್ ಮಾಡ್ಬೋದು. ಕ್ಯಾನ್ಸರ್ ಇದೆ ಅಂತ ಏನಾದರೂ ಬಯಾಪ್ಸಿನಲ್ಲಿ ನಮಗೆ ಇಂಡಿಕೇಶನ್ ಬಂದರೆ ಇದು ಕ್ಯಾನ್ಸರ್ ಬೇರೆ ಭಾಗದಲ್ಲಿ ಏನಾದರೂ ಸ್ಪ್ರೆಡ್ ಆಗಿದೆಯಾ ಇಲ್ವಾ ಅಂತ ನೋಡೋದಕ್ಕೆ ಇನ್ನೂ ಕೆಲವು ಟೆಸ್ಟ್ಸ್ ಮಾಡ್ತೀವಿ. ಆ ಟೆಸ್ಟಲ್ಲಿ PET CT ಸ್ಕ್ಯಾನ್ ಅಂತ ಹೇಳ್ತೀವಿ. PET CT ಸ್ಕ್ಯಾನ್ ಅಂದರೆ ಒಂದು ಹೋಲ್ ಬಾಡಿ ಸ್ಕ್ಯಾನ್. ಅದು ಬೇರೆ ಆರ್ಗನ್ಸಲ್ಲಿ ಲಿವರ್ ಆಗಿರ್ಬೋದು, ಲಂಗ್ ಆಗಿರ್ಬೋದು, ಬ್ರೈನ್ ಆಗಿರ್ಬೋದು, ಬೋನ್ಸ್ ಆಗಿರ್ಬೋದು, ಆ ಥರ ಎಲ್ಲಾದರೂ ಅದು ಸ್ಪ್ರೆಡ್ ಆಗಿದೆಯಾ ಅಂತ ನೋಡೋದಕ್ಕೆ ಒಂದು ಸ್ಕ್ಯಾನ್ ಮಾಡ್ತೀವಿ, ಹೋಲ್ ಬಾಡಿ ಸ್ಕ್ಯಾನ್. ಅದಕ್ಕೆ PET CT ಸ್ಕ್ಯಾನ್ ಅಂತ ಹೇಳ್ತೀವಿ. ಕೆಲವರಿಗೆ ಅದು ಮಾಡ್ಸೋಕ್ಕೆ ಆಗಲ್ಲ, ಅದರದ್ದು ಫೆಸಿಲಿಟಿ ಇಲ್ಲ, ಆ ಥರ ಏನಾದರೂ ಇದ್ದರೆ ಅದರದ್ದು ಬದಲಾಗಿ ನಾವು CT ಸ್ಕ್ಯಾನ್ ಆಫ್ ದ ಅಬ್ಡಾಮನ್, CT ಸ್ಕ್ಯಾನ್ ಚೆಸ್ಟ್, ಬ್ರೈನ್ MRI, ಆ ಥರ ಕೆಲವು ಟೆಸ್ಟ್ಸ್ ಮಾಡಿ ಅದರದ್ದು ಸ್ಟೇಜಿಂಗ್ ಅಂತ ಹೇಳ್ತೀವಿ, ಅದು ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಬ್ರೆಸ್ಟ್ ಕ್ಯಾನ್ಸರ್ ಎಂದು 4 ಸ್ಟೇಜಸ್ ಇರುತ್ತೆ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಮತ್ತು ಸ್ಟೇಜ್ 4. ಸ್ಟೇಜ್ 1 ಅಂದರೆ ಬ್ರೆಸ್ಟ್ ಗೆಡ್ಡೆ ಏನಿದೆಯೋ, ಕ್ಯಾನ್ಸರ್ ಏನಿದೆಯೋ ಅದು ಬರೀ ಬ್ರೆಸ್ಟಿಗೆ ಮಾತ್ರ ಲಿಮಿಟೆಡ್ ಆಗಿರುತ್ತೆ, ಎಲ್ಲೂ ಸ್ಪ್ರೆಡ್ ಆಗದಿರ ಇದ್ದರೆ ಅದು ಸ್ಟೇಜ್ 1 ಅಂತ ಹೇಳ್ತೀವಿ. ಸ್ಟೇಜ್ 2 ಕ್ಯಾನ್ಸರಲ್ಲಿ ಬ್ರೆಸ್ಟ್ ಗೆಡ್ಡೆ ಜೊತೆಗೆ ಕಂಕ್ಳು ಸಂದಿಯಲ್ಲಿ ಲಿಂಫ್ ನೋಡ್, 1 ಅಥವಾ 2 ಅಥವಾ 3 ಲಿಂಫ್ ನೋಡ್ ಏನಾದರೂ ಅದು ಇನ್ವಾಲ್ವ್ ಆಗಿದರೆ ಅದು ಸ್ಟೇಜ್ 2 ಅಂತ ಹೇಳ್ತೀವಿ. ಸ್ಟೇಜ್ 3ನಲ್ಲಿ ಗೆಡ್ಡೆ ದೊಡ್ಡದಾಗಿ ಮೋರ್ ದೆನ್ 5 ಸೆಂಟಿಮೀಟರ್ಸ್ ಗೆಡ್ಡೆ ಆಗಿ ಕಂಕ್ಳು ಸಂದಿಯಲ್ಲಿ ಲಿಂಫ್ ನೋಡ್ಸ್ ಜಾಸ್ತಿ, 4ಗಿಂತ ಜಾಸ್ತಿ ಇನ್ವಾಲ್ವ್ ಆಗಿದ್ರೆ ಅದು ಸ್ಟೇಜ್ 3 ಅಂತ ಹೇಳ್ತೀವಿ. ಮತ್ತು ಸ್ಟೇಜ್ 4 ಅಂದರೆ ಡಿಸ್ಟೆಂಟ್ ಆರ್ಗನ್ ಮೆಟಾಸ್ಟೆಸಿಸ್, ಅಂದರೆ ಬೇರೆ ಆರ್ಗನ್, ದೂರದಲ್ಲಿ ಇರೋ ಆರ್ಗನ್ಸ್, ಅಂದರೆ ನೆಕ್ಕಲ್ಲಿರೋ ಲಿಂಫ್ ನೋಡ್ಸ್ ಇರ್ಬೋದು, ಲಂಗಲ್ಲಿ ಇರ್ಬೋದು, ಲಿವರಲ್ಲಿ, ಬೋನಲ್ಲಿ ಸ್ಪ್ರೆಡ್ ಆಗಿದ್ರೆ ಅದಕ್ಕೆ ಸ್ಟೇಜ್ 4 ಅಂತ ಹೇಳ್ತೀವಿ. ಸೊ ಸ್ಟೇಜ್ 1 ಮತ್ತು ಸ್ಟೇಜ್ 2 ಅಂದರೆ ಅರ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅದರಲ್ಲಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಸರ್ವೈವಲ್ ರೇಟ್ ಇಸ್ ವೆರಿ ವೆರಿ ಹೈ. ಸ್ಟೇಜ್ 1ಅಲ್ಲಿ ಸರ್ವೈವಲ್ ರೇಟ್ ಇಸ್ ಆಲ್ಮೋಸ್ಟ್ 99%. ಸ್ಟೇಜ್ 2ನಲ್ಲಿ ಇಟ್ ಈಸ್ ಮೋರ್ ದ್ಯಾನ್ 85%. ಸ್ಟೇಜ್ 3ನಲ್ಲಿ 60%. ಆಮೇಲೆ ಸ್ಟೇಜ್ 4ನಲ್ಲಿ ಇಟ್ ಈಸ್ 24%. ಹಾಗಾಗಿ ಸ್ಟೇಜ್ 1, ಸ್ಟೇಜ್ 2ನಲ್ಲಿ ಡಯಾಗ್ನೋಸ್ ಮಾಡಿ ಅದನ್ನು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ cure rates are very very high. Stage 1, stage 2 ಅಂದರೆ early breast cancer, stage 3, stage 4 ಅಂದರೆ advanced breast cancer ಅಂತ ಡಿವೈಡ್ ಮಾಡಿದ್ದೀವಿ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆದರೆ ಅದಕ್ಕೆ ಟ್ರೀಟ್ಮೆಂಟಲ್ಲಿ ಕೆಲವು ಆಪ್ಷನ್ಸ್ ಇದೆ. ಅದು ಮೇನ್ಲಿ ಕ್ಲಾಸಿಫೈ ಮಾಡಬೇಕು ಅಂದರೆ ಸರ್ಜಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್, ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂದರೆ ಕೀಮೋಥೆರಪಿ ಮತ್ತು ರೇಡಿಯೇಷನ್ ಥೆರಪಿ, ಆಮೇಲೆ ಹಾರ್ಮೋನ್ ಥೆರಪಿ. ಇದು 4
type of treatment basically to treat breast cancer. So early stage agidre, stage 1, stage 2 agidre, first treatment is surgical treatment, ಅಂದರೆ ಆಪರೇಷನ್ ಮಾಡ್ತೀವಿ, ಸರ್ಜರಿ ಮಾಡಬೇಕಾಗತ್ತೆ. ಸರ್ಜರಿನಲ್ಲಿ 2 ಟೈಪ್ ಇರುತ್ತೆ. ಒಂದಂದರೆ ಕಂಪ್ಲೀಟ್ ಬ್ರೆಸ್ಟ್ ರಿಮೂವಲ್, ಅದಕ್ಕೆ ಮ್ಯಾಸ್ಟೆಕ್ಟಮಿ ಅಂತ ಹೇಳ್ತೀವಿ. ಸೊ ಸರ್ಜಿಕಲ್ ಲೈನ್ ಆಫ್ ಟ್ರೀಟ್ಮೆಂಟಲ್ಲಿ ಕಂಪ್ಲೀಟ್ ಬ್ರೆಸ್ಟ್ ರಿಮೂವಲ್ ಒಂದು ಟೈಪ್ ಆಫ್ ಸರ್ಜರಿ, ಬಟ್ ಅದನ್ನು ಮಾಡೋ ಅಗತ್ಯ ಇಲ್ಲ. ಇವಾಗ ಕ್ಯಾನ್ಸರ್ ಕ್ಲಿಯರೆನ್ಸ್, ಅಲಾಂಗ್ ವಿತ್ ಕ್ಯಾನ್ಸರ್ ಕ್ಲಿಯರೆನ್ಸ್, ಫೆಮಿನಿಟಿನ ಒಂದು ರಿಟೇನ್ ಮಾಡೋದು, ಹೆಣ್ಣತ್ವ ಅಂತ ಹೇಳ್ತೀವಿ, ಅದನ್ನು ರಿಟೇನ್ ಮಾಡೋದು ಕೂಡ ಇವಾಗ ಪಾಸಿಬಲ್ ಇದೆ. ಅಂದರೆ ಪೂರ್ತಿ ಬ್ರೆಸ್ಟ್ ತೆಗಿದಿರಾ, ಬರೀ ಗೆಡ್ಡೆ ಮಾತ್ರ ತೆಗಿಯೋದಕ್ಕೆ ಬ್ರೆಸ್ಟ್ ಕಾನ್ಸರ್ವೇಷನ್ ಸರ್ಜರಿ ಅಂತ ಹೇಳ್ತೀವಿ, ಅದು ಇವಾಗ ಪಾಸಿಬಲ್ ಇದೆ. ಸೊ ಬರೀ ಗೆಡ್ಡೆ ಮಾತ್ರ ತೆಗೆದು ಉಳಿದಿರೋ ಬ್ರೆಸ್ಟ್ನ ನಾವು ರಿಟೇನ್ ಮಾಡೋದು ಆ ಥರ ಅಡ್ವಾನ್ಸ್ ಸರ್ಜರೀಸ್ ಕೂಡ ಇವಾಗ ಪಾಸಿಬಲ್ ಇದೆ. ಮತ್ತು ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್ ಸರ್ಜರೀಸ್ ಅಂತ ಹೇಳ್ತೀವಿ, ಅಂದರೆ ಇಂಪ್ಲಾಂಟ್ ರೀಕನ್ಸ್ಟ್ರಕ್ಷನ್ ಆಗಿರ್ಬೋದು, ಅಥವಾ ಪೇಷಂಟಿಂದು ಟಿಶ್ಯೂ ಯೂಸ್ ಮಾಡಿನೇ ಅದನ್ನು ನಾವು ಆರ್ಟಿಫಿಷಿಯಲ್ ಆಗಿ ಬ್ರೆಸ್ಟ್ನ ನಾವು ರೀಕನ್ಸ್ಟ್ರಕ್ಟ್ ಕೂಡ ಮಾಡೋದು ಇವಾಗ ಆಪರ್ಚುನಿಟೀಸ್ ಇದೆ. ನಮ್ಮ ಕಂಟ್ರಿನಲ್ಲಿ, ನಮ್ಮ ಹಾಸ್ಪಿಟಲಲ್ಲಿ ನಾವು ರೆಗ್ಯುಲರ್ ಆಗಿ ಈ ಥರ ಸರ್ಜರೀಸ್ನ ನಾವು ಪೇಷಂಟ್ಸ್ಗೆ ಆಫರ್ ಮಾಡ್ತೀವಿ. ಸೆಕೆಂಡ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂದರೆ ಕೀಮೋಥೆರಪಿ. ಕೀಮೋಥೆರಪಿ ಅಂದರೆ ಕೆಲವು ಇಂಜೆಕ್ಷನ್ಸ್ ಕೊಡ್ತೀವಿ. ನಾವು ಕಣ್ಣಿಗೆ ಕಾಣಿಸೋ ಅಂಥದ್ದು ಡಿಸೀಸ್ನ ನಾವು ಸರ್ಜರಿ ಮಾಡಿಬಿಟ್ಟು ತೆಗಿಬೋದು, ಬಟ್ ಕೆಲವು ಸೆಲ್ಸ್ ನಮ್ಮ ಹೋಲ್ ಬಾಡಿನಲ್ಲಿ ಅದು ಏನಾದರೂ ಸರ್ಕ್ಯುಲೇಟ್ ಆಗ್ತಾ ಇದ್ದರೆ, ಕ್ಯಾನ್ಸರ್ ಸೆಲ್ಸ್, ಅದನ್ನು ಚಿಕ್ಕದಾಗಿರೋವಾಗಲೇ ಅದನ್ನು ನಾವು ಲಿಮಿಟ್ ಮಾಡೋದಕ್ಕೆ ಕೀಮೋಥೆರಪಿ ಅಂತ ಕೊಡ್ತೀವಿ. ಕೀಮೋಥೆರಪಿ ಅಂದರೆ ಸಮ್ ಕೈಂಡ್ ಆಫ್ ಇಂಜೆಕ್ಷನ್ಸ್ ಕೊಡ್ತೀವಿ, 3 ವೀಕ್ಲಿ ಇಂಟರ್ವಲ್, 3 ವಾರಕ್ಕೆ ಒಂದು ಸತಿ, ಆ ಥರ ಕೆಲವರಿಗೆ 4 ಸೈಕಲ್ಸ್, ಕೆಲವರಿಗೆ 6 ಸೈಕಲ್ಸ್, 8 ಸೈಕಲ್ಸ್, ಆ ಥರ ಕೀಮೋಥೆರಪಿ ಇಂಜೆಕ್ಷನ್ಸ್ ಕೊಡ್ತೀವಿ. ಇವಾಗೆಲ್ಲ ತುಂಬ ಅಡ್ವಾನ್ಸ್ಡ್ ಡ್ರಗ್ಸ್ ಆಗಿರೋದ್ರಿಂದ ಅದರದ್ದು ಇಫೆಕ್ಟಿವಿಟಿ ಜಾಸ್ತಿ ಮತ್ತು ಸೈಡ್ ಇಫೆಕ್ಟ್ಸ್ ಆರ್ ಲೆಸರ್. ಆ ಥರ ಕೀಮೋಥೆರಪಿ ಡ್ರಗ್ಸ್ ಇವಾಗ ಅವೈಲೇಬಲ್ ಆಗಿದೆ. ಮತ್ತು ಕೀಮೋಥೆರಪಿನಲ್ಲಿ ಇನ್ನೊಂದು ಟಾರ್ಗೆಟೆಡ್ ಥೆರಪಿ ಅಂತ ಕೊಡ್ತೀವಿ. ಬ್ರೆಸ್ಟ್ ಕ್ಯಾನ್ಸರಲ್ಲಿ ಒಂದು ವೆರೈಟಿ ಇರುತ್ತೆ, HER2 ಪಾಸಿಟಿವ್ ಅಂತ. ಆ ಥರ ಇರೋ ಪೇಷಂಟ್ಸ್ಗೆ ಒಂದು ಪರ್ಟಿಕ್ಯುಲರ್ ಕೈಂಡ್ ಆಫ್ ಇಂಜೆಕ್ಷನ್ನಿಂದ ತುಂಬ ಬೆನಿಫಿಟ್ ಆಗುತ್ತೆ. ಟಾರ್ಗೆಟೆಡ್ ಥೆರಪಿ ಕೂಡ ಇವಾಗ ನಾವು ಅದನ್ನು ಕೊಡ್ಬೋದು. ಮೂರನೇದು ಲೈನ್ ಆಫ್ ಟ್ರೀಟ್ಮೆಂಟ್ ಅಂದರೆ ರೇಡಿಯೇಷನ್ ಥೆರಪಿ. ರೇಡಿಯೇಷನ್ ಥೆರಪಿ ಅಗೇನ್ ಅದನ್ನು ಚೆಸ್ಟ್ ವಾಲ್, ಅಂದರೆ ಬ್ರೆಸ್ಟ್ ಇರೋ ಜಾಗದಲ್ಲಿ ಮಾತ್ರ ಚೆಸ್ಟ್ ಮೇಲೆ ನಾವು ಕೊಟ್ಬಿಟ್ಟು ಡಿಸೀಸ್ ಮತ್ತೆ ಬರ್ದಿಲ್ದಿರೋ ಹಾಗೆ ಆ ಜಾಗದಲ್ಲಿ ಅದನ್ನು ನಾವು ನೋಡ್ಕೋಬೋದು. ರೇಡಿಯೇಷನ್ ಥೆರಪಿ, ಸ್ಪೆಷಲಿ ಬ್ರೆಸ್ಟ್ ಕಾನ್ಸರ್ವೇಷನ್ ಥೆರಪಿ ಆದಮೇಲೆ ರೇಡಿಯೇಷನ್ ಥೆರಪಿ ಈಸ್ ಅ ಮಸ್ಟ್. ಅದನ್ನು ನಾವು ಕೊಟ್ಟು it helps us in preserving the organ rather than doing complete removal of the breast or mastectomy. Next line of treatment ಅಂದರೆ ಹಾರ್ಮೋನ್ ಥೆರಪಿ. ಇದು ಹಾರ್ಮೋನ್ ಥೆರಪಿ ಅಂದರೆ ಕೆಲವು ಟ್ಯಾಬ್ಲೆಟ್ಸ್ ನಾವು ಕೊಡ್ತೀವಿ. ಎಲ್ಲ ಪೇಷಂಟ್ಸ್ಗೂ ಅಲ್ಲ, ಬ್ರೆಸ್ಟ್ ಕ್ಯಾನ್ಸರಲ್ಲಿ ಕೂಡ ತುಂಬ ವೆರೈಟೀಸ್ ಇದೆ. ಅದರಲ್ಲಿ ಒಂದು ಹಾರ್ಮೋನ್ ಪಾಸಿಟಿವ್ ಅಂತ ಯಾವ ವೆರೈಟಿ ಇದೆಯೋ ಅಂಥ ಪೇಷಂಟ್ಸ್ಗೆ ನಾವು ಕೆಲವು ಟ್ಯಾಬ್ಲೆಟ್ಸ್ ಕೊಡ್ತೀವಿ. 5 years ಆಗಿರ್ಬೋದು ಅಥವಾ 10 years ಆಗಿರ್ಬೋದು. ಆ ಥರ ಟ್ಯಾಬ್ಲೆಟ್ಸ್ ಕೊಟ್ಟರೆ ಕೂಡ ಅದು ತುಂಬ ಬೆನಿಫಿಷಿಯಲ್ ಆಗುತ್ತೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮುಗಿಸೋದು ಎಷ್ಟು ಇಂಪಾರ್ಟೆಂಟ್ ಇದೆಯೋ, ಈ ಟ್ರೀಟ್ಮೆಂಟ್ ತೊಗೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟೇ ಇಂಪಾರ್ಟೆಂಟ್ ಇಸ್ ಫಾಲೋ ಅಪ್ ಆಫ್ಟರ್ ದ ಟ್ರೀಟ್ಮೆಂಟ್. ಅಂದರೆ ಪೇಷಂಟ್ಸು ಪೀರಿಯಾಡಿಕಲ್ ಆಗಿ ಡಾಕ್ಟರ್ಗೆ ಟ್ರೀಟ್ಮೆಂಟ್ ಕಂಪ್ಲೀಟ್ ಆದಮೇಲೆ ಹೋಗಿ ಚೆಕಪ್ ಮಾಡಿಸೋದು ತುಂಬ ಇಂಪಾರ್ಟೆಂಟು. ಡಿಸೀಸ್ ಮತ್ತೆ ಬಂದಿದೆಯಾ, ಡಿಸೀಸ್ ಏನಾದರೂ ತಿರುಗಿ ಬಂದಿದೆಯಾ ಅಂತ ನಾವು ನೋಡೋದಕ್ಕೆ ಕೆಲವು ಟೆಸ್ಟ್ಸ್ ಮಾಡ್ತೀವಿ ಪೀರಿಯಾಡಿಕಲ್ ಆಗಿ. ಅದನ್ನು ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಭಯ ಪಡೋ ಅಂಥದ್ದು ಏನೂ ಇಲ್ಲ. ಕ್ಯಾನ್ಸರ್ ವರ್ಡಿಂದ ಭಯ ಆಗೋ ಅಂಥದ್ದು ಏನೂ ಇಲ್ಲ. ಇವಾಗ ತುಂಬ ಕ್ಯೂರ್ ರೇಟ್ಸ್ ಜಾಸ್ತಿ ಆಗಿದೆ ಆ್ಯಸ್ ಕಂಪೇರ್ಡ್ ಟು ಬಿಫೋರ್. ಬಿಕಾಸ್ ಅಡ್ವಾನ್ಸ್ ಸರ್ಜಿಕಲ್ ಟೆಕ್ನಿಕ್ಸ್ ಇವಾಗ ಅವೈಲೇಬಲ್ ಇದೆ. ಅಡ್ವಾನ್ಸ್ಡ್ ಕೀಮೋಥೆರಪಿ ಡ್ರಗ್ಸ್, ಅಡ್ವಾನ್ಸ್ಡ್ ರೇಡಿಯೇಷನ್ ಟೆಕ್ನಿಕ್ಸ್ ಮತ್ತು ಹಾರ್ಮೋನ್ ಥೆರಪಿ ಇರೋದ್ರಿಂದ ಮೋರ್ ಆ್ಯಂಡ್ ಮೋರ್ ವಿಮೆನ್ ಆರ್ ಗೆಟಿಂಗ್ ಕ್ಯೂರ್ಡ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್. ಆಮೇಲೆ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಂಡು ಆದಮೇಲೆ ನಾರ್ಮಲ್ ಲೈಫ್ ಈಸ್ ಪಾಸಿಬಲ್. ಸೊ ಕೀಮೋಥೆರಪಿದೇ ಆಗಲಿ, ರೇಡಿಯೇಷನ್ ಥೆರಪಿದಾಗಲಿ ಅಥವಾ ಸರ್ಜಿಕಲ್ದು ಏನಾದರೂ ಸೈಡ್ ಇಫೆಕ್ಟ್ಸ್ ಇದ್ದರೆ ಕೂಡ ಇಟ್ ಈಸ್ ಜಸ್ಟ್ ಟೆಂಪರರಿ ಸೈಡ್ ಇಫೆಕ್ಟ್ಸ್.
ಒಂದ್ಸತಿ ಅದು ಟ್ರೀಟ್ಮೆಂಟ್ ಮುಗಿದ ಮೇಲೆ ಪೇಷಂಟ್ ಕ್ಯಾನ್ ಹ್ಯಾವ್ ಅ ಕಂಪ್ಲೀಟ್ ನಾರ್ಮಲ್ ಲೈಫ್. ಸೊ ಆ ಥರ ಇವಾಗ ಆಪ್ಷನ್ಸ್ ಎಲ್ಲ ಅವೈಲೇಬಲ್ ಆಗಿದೆ. ಅದನ್ನು ಯಾರೂ ಈ ಥರ ಆಪ್ಷನ್ನ ಮಿಸ್ ಮಾಡ್ಕೋಬಾರ್ದು. ಸಿಂಪಲ್ ಟೆಸ್ಟ್ಸ್, ಕೆಲವು ಪ್ರಿವೆಂಟಿವ್ ಮೆಥಡ್ಸ್ ನಾವು ಯೂಸ್ ಮಾಡ್ಬೋದು. ಇದರಲ್ಲಿ ಏನು ಅಂದರೆ ಪ್ರಿವೆಂಟಿವ್ ಮೆಥಡ್ಸಲ್ಲಿ ಎಲ್ಲ ಲೇಡೀಸು ಆಫ್ಟರ್ 20 years ಆಫ್ ಏಜ್ ಮಂತ್ಲಿ ಒನ್ಸ್ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್, ಅಂದರೆ ಅವ್ರ ಬ್ರೆಸ್ಟ್ನ ಅವರೇ ಎಕ್ಸಾಮಿನ್ ಮಾಡ್ಕೋಬೋದು. ಮತ್ತು 40 years ಆದಮೇಲೆ ಇಯರ್ಲಿ ಒನ್ಸ್ ಮ್ಯಾಮೋಗ್ರಾಮ್ ಮಾಡಿಸ್ಕೊಂಡ್ರೆ ಆ ಡಿಸೀಸ್ನ ಚಿಕ್ಕದಾಗಿರೋವಾಗಲೇ ಕೂಡ ನಾವು ಕಂಡುಹಿಡಿದ್ಬಿಟ್ಟು more and more women can be cured of this. Thank you.